ಎಲ್ಲ ಹೇಗಿದ್ರಿ? ಕೊಚ್ಚಕ್ಕಿ ಗಂಗಿ ಮಿಡಿ ಉಪ್ಪಿನಕಾಯಿ ಗುಂಡ್ಕೊಂಡು ಬಂದ್ರಿಯಾ? ಮಧ್ಯಾಹ್ನ ಬಹಳ ಖುಷಿ ಆಯ್ತು. ಖುಷಿ ಹಬ್ಬಕ್ಕೆ 3-4 ಕಾರಣ ಇತ್ತು. ಒಂದು ಆಷಾಢಿ ಹಬ್ಬ, ಇನ್ನೊಂದು ಊರಿನ ಬಂಧುಗಳನ್ನೆಲ್ಲ ನೋಡುವಂಥ ಭಾಗ್ಯ, ಮತ್ತೊಂದು ನಾವು ಎಲ್ಲಿದ್ವೋ ಅಲ್ಲೇ ಆಷಾಢಿ ಹಬ್ಬ, ಕನ್ನಡದ ಹಬ್ಬ ಎಲ್ಲ ಆಚರಣೆ ಮಾಡ್ತಾ ಇರೋದು ಮತ್ತೊಂದು ಖುಷಿ. ಖುಷಿ ಆಗ್ತಾ ಇಲ್ಲ ಹೇಳಿ ಕಾಂಬ. ಈ ಖುಷಿ ಹಂಚುವ ಕೆಲಸ ಟೀಮ್ ಕುಂದಾಪುರಿಯನ್ಸ್ ಅವರು ಸಂಯೋಜನೆ ಮಾಡಿದ್ದಾರೆ. ಇದಕ್ಕಿನ್ನೂ 5 ವರ್ಷ ಅಷ್ಟೇ. 5 ವರ್ಷ ಕಳೆಯೋದ್ರೊಳಗೆ ಅವರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಮಾಡ್ಕೊಂಡು ಬಂದಿದ್ದಾರೆ. ಮುಂದೆ ಮಾಡಬೇಕು, ಮಹತ್ತರವಾದ ಸಾಧನೆ ಮಾಡಬೇಕು ಅಂತ ಹೇಳಿ ಕನಸ್ಕೊಂಡಿದ್ದಾರೆ. ಒಂದು ದೊಡ್ಡ ಗುರಿ ಇಟ್ಕೊಂಡಿದ್ರು. ಅದಷ್ಟೇ ಅಲ್ಲ, ನಮ್ಮ ಭಾಷೆ ಕುಂದಾಪುರ ಭಾಷೆ ಎಷ್ಟು ಚಂದದ ಭಾಷೆ ಮಾರಾಯ. ಮಾತಿನ ರಾಗ ಅಂತ ಸಂಗೀತ ಇದ್ದಾಗಿತ್ತು. ನಮ್ಮ ಪೂರ್ವಿಕರೆಲ್ಲ ತುತ್ತಿ ಚೀಲ ತುಂಬ್ಕೊಂಡ್ಕೆ ಊರು ಬಿಟ್ರು. ಇಡೀ ಭಾರತಕ್ಕೆ ಹೋಗಿದ್ರು, ಎಲ್ಲೆಲ್ಲೋ ಇದ್ರು, ಎಲ್ಲೆಲ್ಲೋ ಉಡುಪಿ ರುಚಿ ತೋರಿಸಿದ್ರು, ಪೂಜೆ ಪುರಸ್ಕಾರಗಳ ಬಗ್ಗೆ ಪ್ರಸಾರ ಮಾಡಿದ್ರು. ಏನಾಯ್ತು? ಈಗಿನ ಮಕ್ಕಳೆಲ್ಲ ಹೆಚ್ಚು ಹೆಚ್ಚು ಕಲಿತು ಕೆಲಸಕ್ಕೆ ಪಟ್ಟಣ ಸೇರ್ಕೊಂಡ್ರು. ಊರಿಗೆ ಹಳಿಯವರು ಮಳೆಗಾಲದಾಗೆ ಹಲಸಿನ ಹಪ್ಪಳ ಸುಟ್ಕೊಂಡು ಚಾ ಕುಡ್ಕೊಂಡು ಕಾಲ ಕಳೀತಾ ಇದ್ರು. ಇಲ್ಲಿ ಬಂದು ದೊಡ್ಡವರಾಗಿ ಅವ್ರಿಗೆ ಮದಿ ಮಕ್ಕಳೆಲ್ಲ ಆಗಿ ಅವ್ರು ಯಾರು ಊರಿನ ಭಾಷೆ ಮಾತಾಡೋದಿಲ್ಲ. ಸೊ ಭಾಷೆ ಊರಾಗೆ ಉಳ್ಕಂತ. ಈ ಕುಂದಾಪುರ ಕನ್ನಡ ಅದು ಹಾಳಾಗ ಅದನ್ನು ಬೆಳೆಸ್ಬೇಕು, ಉಳಿಸ್ಬೇಕು. ಅದನ್ನು ಪ್ರತಿದಿನ ಮಾತಾಡುವಾಗ ಮಾಡಬೇಕು. ಹೊರಗಡೆ ಜನ ಅಲ್ಲ, ಊರಿನವರಾದ್ರೂ ಮಾತಾಡ್ಕಲ್ಲ. ಈಗಿನ ಪೀಳಿಗೆಗೆ ಆ ಮಾತಿನ ಸೊಗಡನ್ನು ಬೆಳೆಸಿ ಉಳಿಸುವಂಥ ಕಾರ್ಯ ಕುಂದಾಪುರ ಟೀಮ್ ಕುಂದಾಪುರಿಯನ್ಸ್ ಅದನ್ನು ಮಾಡೋದಕ್ಕೆ ಇದ್ದಲ್ಲೇ ಈ ಹಬ್ಬ ಕುಂದಾಪುರ ಕನ್ನಡ ಹಬ್ಬ ನೆರವೇರಿಸ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ. ಅವ್ರ ತಂಡ ನೋಡಿ ಖುಷಿ ಆಯ್ತು. 100 ಜನ ಇದ್ರಲ್ಲಿ ಒಬ್ಬೊಬ್ರು ಒಂದು ಯುವ ಶಕ್ತಿಯನ್ನು ತುಂಬಿಕೊಂಡಿರೋರು, ಉತ್ಸಾಹ ತುಂಬಿಕೊಂಡಿರೋರು, ಅವರ ಒಂದು ಶ್ರದ್ಧೆ, ಶ್ರಮ ನೋಡಿದ್ರೆ ಅರ್ಥ. ಇಲ್ಲಿ ಕಾಣಿ ತೋರಣ ಕಟ್ಟಿದ್ರೆ, ಅಕ್ಕಿ ಮುಡಿ ತಂದಿದ್ರೆ, ತೆಂಗಿನ ಬಾಳೆ ಹೂ ತಂದಿದ್ರೆ, ಹೊಚ್ಚಕ್ಕಿನೂ ರಾಶಿ ಹಾಕಿದ್ರಿ. ಅಂದರೆ ನಮ್ಮ ಸಂಪ್ರದಾಯ, ನಮ್ಮ ಆಚಾರ, ನಮ್ಮ ರೀತಿ ನೀತಿ ಎಲ್ಲವನ್ನು ಪ್ರಚಾರ ಮಾಡೋದ್ರ ಜೊತೆಗೆ ಆ ನಮ್ಮ ಪರಿಸರದ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ಟೀಮ್ ಕುಂದಾಪುರಿಯನ್ಸ್ ಬಾಯ್, ನಾವು ಮರ್ರೆ, ನಿಮ್ಮ ಜೊತೆ ನಾವು ಇದ್ದ ಮರ್ರೆ. ಎಲ್ಲರಿಗೂ ಶುಭವಾಗಿ ಮತ್ತೆ ಸಿಕ್ಕುವಂಗಾಗಲಿ. ಟೀಮ್ ಕುಂದಾಪುರಿಯನ್ಸ್ ಎಲ್ಲ ಗುರಿಯನ್ನು ಮುಟ್ಟುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಹೇಳಿ ಬೇರೆಯವ್ರ ಮಾತು ಕೇಳೋಕ್ಕೆ ನಾನು ಕೇಳ್ತೀನಿ.